ಅವನು ಗುರುಗಳ ಹತ್ರ ಬಂದು ಕ್ಷಮೆ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಇದರಲ್ಲಿ ನಿಂದೇನು ತಪ್ಪಿಲ್ಲ, ಇದು ತುಂಬ ನ್ಯಾಚುರಲ್ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹತ್ರ ಕೇಳ್ತಾರೆ, ನಿನಗೆ ಈಗ ಹುಷಾರಿಲ್ಲದೆ ಇರೋದೆಲ್ಲ ಸರಿಯಾಗಿದೆ ಅನಿಸುತ್ತೆ, ನೀನು ಇಲ್ಲಿಂದ ಹೊರಡ್ಬೋದು ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಂಥ ಆ ಯುವಕನಿಗೆ ತುಂಬ ಬೇಸರ ಆಗುತ್ತೆ. ಅವನು ಬುದ್ಧನ ವಿಗ್ರಹದ ಮುಂದೆ ಕುಳಿತು ಜೋರಾಗಿ ಅಳ್ತಾ ಇರ್ತಾನೆ. ಗುರುಗಳು ಏನು ಮಾಡ್ತಾರಂದರೆ ತಾವೇ ದೋಣಿಯಲ್ಲಿ ಆ ಯುವತಿಯನ್ನು ಕರೆದುಕೊಂಡು ಹೋಗಿ ಬಿಟ್ಟು ವಾಪಸ್ ಬರ್ತಾರೆ. ಈ ಯುವಕನಿಗೆ ತುಂಬ ಬೇಸರ, ಹುಡುಗಿ ಹೊರಟೋದ್ಲು, ನೈಟೆಲ್ಲ ಅವನಿಗೆ ನಿದ್ದೆ ಬರೋದಿಲ್ಲ. ಅವನೇನು ಮಾಡ್ತಾನಂದರೆ ಒಂದು ನಿರ್ಧಾರ ಮಾಡ್ತಾನೆ, ನಾನು ಇಲ್ಲಿರೋದು ಬೇಡ, ಇಲ್ಲಿಂದ ಹೊರಟೋಗೋಣ ಅಂತ ನಿರ್ಧಾರ ಮಾಡಿ ಆ ಬೌದ್ಧ ಕುಟೀರದಲ್ಲಿರುವಂತಹ ಬುದ್ಧನ ವಿಗ್ರಹವನ್ನು ಒಂದು ಬ್ಯಾಗಲ್ಲಿ ಹಾಕ್ಕೊಳ್ತಾನೆ. ಅಲ್ಲಿರುವಂತಹ ಒಂದು ಹುಂಚ ಅದನ್ನು ತೆಗೆದುಕೊಂಡು ದೋಣಿಯಲ್ಲಿ ದಡಕ್ಕೆ ಹೋಗಿ ಅಲ್ಲಿಂದ ಹೊರಟೋಗ್ತಾನೆ. ಪಾರ್ಟ್ 3 ಫಾಲ್ ಅಂದರೆ ಶರತ್ಕಾಲ, ಎಲೆಗಳು ಉದುರುವಂತಹ ಒಂದು ಕಾಲ. ಗುರುಗಳು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅವರು ವಾಪಸ್ ತಮ್ಮ ಕುಟೀರಕ್ಕೆ ಬರ್ತಾ ಇದ್ದಾರೆ. ಅವರು ದೋಣಿಯನ್ನು ಹತ್ತು ಕುಳಿತುಕೊಳ್ತಾರೆ. ಅವರು ಒಂದು ಬ್ಯಾಗನ್ನು ಹಾಕ್ಕೊಂಡಿದ್ದಾರೆ. ಆ ಬ್ಯಾಗ್ನಲ್ಲಿ ಒಂದು ಬೆಕ್ಕು ಇರುತ್ತೆ. ಇವರು ತಮ್ಮ ಕುಟೀರಕ್ಕೆ ಬರ್ತಾರೆ. ಆ ಬ್ಯಾಗ್ನಿಂದ ತಾವು ಹೊರಗಡೆಯಿಂದ ತಂದಂತಹ ಒಂದು ಫುಡ್ ಪಾರ್ಸಲ್ ಅದನ್ನು ಅವರು ಓಪನ್ ಮಾಡ್ತಾರೆ, ತಿಂತಾ ಇರ್ತಾರೆ. ಆಗ ಆ ಪಾರ್ಸಲ್ನ ನ್ಯೂಸ್ ಪೇಪರಲ್ಲಿ ಒಂದು ನ್ಯೂಸ್ ಇರುತ್ತೆ. ಅದನ್ನು ಅವರು ಓದ್ತಾರೆ. ಏನು ಹಾಕಿರುತ್ತಂದರೆ 30 ವಯಸ್ಸಿನ ಒಬ್ಬ ವ್ಯಕ್ತಿ ತನ್ನ ಮಡದಿಯನ್ನು ಕೊಂದು ತಲೆಮರೆಸ್ಕೊಂಡಿದ್ದಾನೆ, ಅವನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ ಅಂತ ನ್ಯೂಸ್ ಇರುತ್ತೆ. ಆ ವ್ಯಕ್ತಿ ಯಾರಂದರೆ ಇಲ್ಲಿಂದ ಹೊರಟೋದ್ನಲ್ಲ, ಗುರುಗಳ ಶಿಷ್ಯ. ಗುರುಗಳಿಗೆ ಗೊತ್ತಾಗುತ್ತೆ, ಖಂಡಿತ ಇವನು ಮತ್ತೆ ನನ್ನಲ್ಲಿಗೆ ಬರ್ತಾನೆ ಅಂತ ಅವರು ಅವನಿಗೆ ಬೇಕಾಗುವ ಡ್ರೆಸ್ನೆಲ್ಲ ರೆಡಿ ಮಾಡಿರ್ತಾರೆ. ಅವರು ಅಂದ್ಕೊಂಡ ರೀತಿಯಲ್ಲೇ ನೆಕ್ಸ್ಟ್ ಡೇ ಆ ವ್ಯಕ್ತಿ ಅಲ್ಲಿ ಬರ್ತಾನೆ. ಅವನು ಈಗ ಮಾಡರ್ನ್ ಆಗಿ ಹೇರ್ ಕಟ್ ಎಲ್ಲ ಮಾಡ್ಕೊಂಡು ಮಾಡರ್ನ್ ಡ್ರೆಸ್ಸೆಲ್ಲ ಹಾಕ್ಕೊಂಡು ಒಂದು ಬ್ಯಾಗ್ ಹಾಕ್ಕೊಂಡು ಬರ್ತಾನೆ. ಗುರುಗಳು ದೋಣಿಯಲ್ಲಿ ಹೋಗಿ ಅವನು ಕರ್ಕೊಂಬರ್ತಾರೆ. ಕೇಳ್ತಾರೆ, ಏನಾಯ್ತಪ್ಪ ನಿನ್ನ ಲೈಫಲ್ಲಿ ಅಂತ. ಅವನಿಗೆ ತುಂಬ ಕೋಪ ಮತ್ತು ಫ್ರಸ್ಟ್ರೇಷನ್ನು. ಅವನು ಹೇಳ್ತಾನೆ, ನಾನು ಲವ್ ಮಾಡಿದ್ದೆ ದೊಡ್ಡ ತಪ್ಪು, ಅವಳು ನನಗೆ ಮೋಸ ಮಾಡಿಬಿಟ್ಲು, ಅವಳು ಬೇರೆ ಒಬ್ಬ ವ್ಯಕ್ತಿಯೊಡನೆ ಸಂಬಂಧ ಇಟ್ಕೊಂಡಿದ್ಲು, ಆದ್ದರಿಂದ ನಾನು ಅವಳನ್ನು ಕೊಲೆ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಅವನಿಗೆ ತುಂಬ ಕೋಪ ಮತ್ತು ಫ್ರಸ್ಟ್ರೇಷನ್. ಅವನೇನು ಮಾಡ್ತಾನಂದರೆ ತಾನು ತಂದಂತಹ ಬ್ಯಾಗ್ನಲ್ಲಿಂದ ಇಲ್ಲಿಂದ ತೆಗೆದುಕೊಂಡು ಹೋದಂತಹ ಬುದ್ಧನ ವಿಗ್ರಹ ಇರುತ್ತೆ, ಅದನ್ನು ತೆಗೆದು ಮತ್ತೆ ಅದೇ ಸ್ಥಳದಲ್ಲಿ ಇಡ್ತಾನೆ. ಆ ಬ್ಯಾಗ್ನಲ್ಲಿ ಅವನು ಕೊಲೆ ಮಾಡಿದಂತಹ ಚಾಕು, ಆ ಚಾಕುಗೆ ಇನ್ನೂ ರಕ್ತ ಹಾಗೇ ಇರುತ್ತೆ. ಅದನ್ನು ತೊಗೊಳ್ತಾನೆ. ಅವನು ತೊಗೊಂಡು ಹೊರಗಡೆ ಬಂದು ಕುತ್ಕೊಳ್ತಾನೆ. ಆ ಹಲಗೆಗೆ ಜೋರಾಗಿ ಚುಚ್ತಾನೆ. ತುಂಬ ಕೋಪ ಅವನಿಗೆ. ಗುರುಗಳು ಅದನ್ನೆಲ್ಲ ಸೈಲೆಂಟಾಗಿ ನೋಡ್ತಾ ಇರ್ತಾರೆ. ಇವನಿಗೆ ಎಷ್ಟು ಫ್ರಸ್ಟ್ರೇಷನ್ ಇರುತ್ತಂದರೆ ಅವನಿಗೆ ಜೀವನನೇ ಬೇಡ ಅನಿಸುತ್ತೆ. ಸರಿ, ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಅವನೇನು ಮಾಡ್ತಾನಂದರೆ ಈ ಬೌದ್ಧ ಸೂತ್ರಗಳೆಲ್ಲ ಬರೆದಿರುವಂತಹ ಒಂದು ಪೇಪರ್ ಇರುತ್ತೆ, ಅದನ್ನೆಲ್ಲ ಪೀಸಾಗಿ ಕಟ್ ಮಾಡಿ ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಇಟ್ಕೊಂಡು ಉಸಿರಾಡೋಕ್ಕೆ ತೊಂದರೆ